ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಹಲಸಿನಕಾಯಿಯ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಕೇರಳದಲ್ಲಂತೂ ಇದು ತುಂಬಾ ಫೇಮಸ್, ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಈ ಹಲಸಿನಕಾಯಿಯ ಉಪ್ಕರಿ ಸಂಜೆ ಟೀ ಟೈಮಿಗೆ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇದು ಸಿಂಪಲಾಗಿ ಮಾಡೋದು ಏನು ಕಷ್ಟ ಇಲ್ಲ. ಹಾಗಾಗಿ ಮರದಲ್ಲಿ ಒಂದು ಚಿಕ್ಕ ಹಲಸಿನಕಾಯಿ ಇದೆ, ಅದನ್ನು ಕೊಯ್ಯಬೇಕು. ದೊಡ್ಡದು ಆದರೆ ನಮಗೆ ವೇಸ್ಟ್ ಆಗ್ತದೆ, ಚಿಕ್ಕದಾದರೆ ಸ್ವಲ್ಪ ಪದಾರ್ಥ ಮಾಡಿ ಅಥವಾ ಸ್ವಲ್ಪ ಉಪಕಾರಿ ಮಾಡಿ ಖಾಲಿ ಮಾಡ್ಬೋದು ಅಲ್ವಾ. ಹಾಗಾಗಿ ಇವಾಗ ಚಿಕ್ಕ ಹಲಸಿನಕಾಯಿಯನ್ನು ಕೊಯ್ಯೋಣ ಬನ್ನಿ. ಇವಾಗ ಹಲಸಿನಕಾಯಿಯನ್ನು ಜಾನ್ ಅವರು ಕೊಯ್ತಾರೆ, ಮರದ ಹತ್ರ ಹೋಗೋಣ. ಹಲಸಿನ ಹಣ್ಣನ್ನು ಕೊಯ್ಯುವುದು, ಕಾಯಿ ಕೊಯ್ಲಿಕ್ಕೆ ಹೇಳಿದ್ದು, ಅದು ಹಣ್ಣಾಗಿದೆ ಅಂತೆ. ಹಲಸಿನ ಕಾಯಿ ಕೊಯ್ಲಿಕ್ಕೆ ಹೇಳಿದ್ದು, ಆ ಕಾಯಿಯನ್ನು ಕೊಯ್ಯುವಾಗ ಅದು ಹಣ್ಣಾಗಿದೆ. ನನಗೆ ಕಾಯಿ ಬೇಕಿತ್ತು ಒಂದು ರೆಸಿಪಿ ಮಾಡಲಿಕ್ಕೆ, ಆದರೆ ಇವಾಗ ಕಾಯಿ ಇಲ್ಲ. ದೊಡ್ಡ ಕಾಯಿ ಬೇಡ, ಚಿಕ್ಕದು ಬೇಕಿತ್ತು. ಅದು ದೊಡ್ಡದಲ್ಲ, ದೊಡ್ಡದು ಬೇಡ ನನಗೆ, ಚಿಕ್ಕ. ಮೇಲ್ಗಡೆ ಕೂಡ ಇದೆ, ಇದು ಮೇಲ್ಗಡೆ ಒಂದು ಹಣ್ಣಾಗಿದೆ. ಅದನ್ನು ಇವಾಗ ಹಗ್ಗ ಕಟ್ಟಿ ಕೆಳಗೆ ಇಳಿಸ್ತಾ ಇದ್ದಾರೆ, ನೋಡಬೇಕು. ನೋಡಿ, ಏನೆಲ್ಲ ಸರ್ಕಸ್ ಮಾಡಿ ಕೊನೆಗೂ ಕೆಳಗೆ ಬಿತ್ತು. ಕೆಳಗೆ ಬೀಳಬಾರ್ದು ಅಂತ ಅಂದ್ಕೊಂಡೆವು, ಹಗ್ಗ ಕಟ್ಟಿ ಎಲ್ಲ ಇಳಿಸುವ ಪ್ಲ್ಯಾನ್ ಮಾಡಿದರು. ಅದು ಬಿದ್ದೇ ಬಿಟ್ಟಿತ್ತು ನೋಡಿ. ಇವಾಗ ಇದರಿಂದ ಏನಾದರೂ ತಿಂಡಿ ಮಾಡಬೇಕು. ಏನು ಮಾಡೋದು? ಒಂದು ಹಲಸಿನ ಕಾಯಿಯನ್ನು ಕೊಯ್ಯಲಿಕ್ಕೆ ಹೋದಾಗ ಅದು ಕಾಯಿ ಹಣ್ಣಾಗಿತ್ತು, ಮೇಲ್ಗಡೆ ಹೋದಾಗ ಇನ್ನೊಂದು ಹಣ್ಣಾಗಿತ್ತು. ಹಾಗೆ ಇವಾಗ ಎರಡು ಹಣ್ಣಿದೆ. ಇವಾಗ ಹಲಸಿನಕಾಯಿಯನ್ನು ಕೊಯ್ದು ತೆಗೆದು ಕೊಟ್ಟರು. ಹಾಗೆಯೇ ಇದನ್ನು ಕೊಯ್ಲಿಕ್ಕೆ ಕಾಯಿ ಅಂತೇಳಿ ಇದನ್ನು ಕೊಯ್ದದ್ದು, ಆದರೆ ಇದು ಇಲ್ಲಿ ಹಣ್ಣಾಗಿದೆ. ಹಾಗೆ ಮೇಲ್ಗಡೆ ಇನ್ನೊಂದು ಹಣ್ಣು ಸಿಕ್ಕಿತ್ತು. ಇದು ತುಂಬ ಹಣ್ಣು ಅಂತಾಗಲಿಲ್ಲ, ನಾಳೆಗೆ ಚೆನ್ನಾಗಿ ಹಣ್ಣಾಗ್ತದೆ. ಹಾಗೆ ಇವಾಗ ಇದರಿಂದ ನನಗೆ ಉಪಕಾರಿ ಮಾಡಲಿಕ್ಕೆ ಆಗೋದಿಲ್ಲ. ಹಲಸಿನ ಹಣ್ಣಿನ ಯಾವುದಾದ್ರೂ ಒಂದು ರೆಸಿಪಿಯನ್ನು ಮಾಡ್ತೇನೆ. ಹಲಸಿನ ಕಾಯಿಯನ್ನು ಕೊಯ್ಯಲಿಕ್ಕೆ ಅಂತ ಹೋದ್ದು, ಅಲ್ಲಿ ಹೋಗುವಾಗ ನಾನು ಕೊಯ್ಯಬೇಕು ಅಂತ ಅಂದ್ಕೊಂಡ ಹಲಸಿನಕಾಯಿ ಹಣ್ಣಾಗಿದೆ. ಹಾಗೆಯೇ ಇನ್ನೊಂದು ಕೂಡ ಹಣ್ಣಾಗಿತ್ತು. ಇವಾಗ ನಾನು ಅಂದ್ಕೊಂಡ ಹಲಸಿನಕಾಯಿ ಉಪಕಾರಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವಾಗ ಹಲಸಿನ ಹಣ್ಣಿದೆ ಅಲ್ವಾ, ಅದರಿಂದ ನಾನಿವಾಗ ಹಲಸಿನ ಹಣ್ಣಿನ ವಡೆಯನ್ನು ಮಾಡ್ತಾಯಿದ್ದೇನೆ. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವಾಗ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರ ಸೋಳೆನೆಲ್ಲ ಬಿಡಿಸಿ ರೆಡಿ ಮಾಡ್ತೇನೆ. ಇದು ತುಂಬಾ ಚೆನ್ನಾಗಿ ಹಣ್ಣಾಗಿದೆ. ಹಾಗೆ ಇದರಿಂದ ನಾನಿವತ್ತು ಹಲಸಿನ ಹಣ್ಣಿನ ವಡೆ ಮಾಡ್ತೇನೆ. ಸಿಂಪಲಾಗಿ ಮಾಡ್ಬೋದು. ಸಿಂಪಲಾಗಿ ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ಮೊದಲಿಗೆ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರ ಸೋಳೆನೆಲ್ಲ ಬಿಡಿಸಿ ಸಪ್ರೇಟ್ ಮಾಡ್ತೇನೆ. ಇವಾಗ ನೋಡಿ, ಹಲಸಿನ ಹಣ್ಣಿನ ವಡೆ ಮಾಡಲಿಕ್ಕೆ ಎಷ್ಟು ನಾನು ಹಲಸಿನ ಸೋಳೆಯನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ, ಅದಕ್ಕೆ ಈ ಹಲಸಿನ ಸೋಳೆಯನ್ನು ಹಾಕ್ತೇನೆ. ಇಲ್ಲಿ ಹತ್ತಿರ 1 ಕಪ್ ಆಗುವಷ್ಟು ಹಲಸಿನ ಸೋಳೆಯನ್ನು ತೊಗೊಂಡಿದ್ದೇನೆ. ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಏಲಕ್ಕಿ, ಟೀಸ್ಪೂನ್ ಜೀರಿಗೆ, ಸ್ವಲ್ಪ ಬೆಲ್ಲ. ಜಾಸ್ತಿ ಸ್ವೀಟ್ ಮಾಡೋದಿಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೇನೆ. ಜಾಸ್ತಿ ಸ್ವೀಟ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಹಾಕ್ಬೋದು. ಇವಾಗ ಎಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ. ಅರಸಿನ, ಇದು ಕಲ್ಲರಿಗೋಸ್ಕರ ಒಳ್ಳೆ ಕಲ್ಲರ್ ಬರ್ತದೆ ವಡೆ ಮಾಡುವಾಗ, ಹಾಗಾಗಿ ಕಲ್ಲರಿಗೋಸ್ಕರ ಸ್ವಲ್ಪ ಹಾಕ್ತೇನೆ. ಒಂದು ಸ್ವಲ್ಪ ಕಾಳುಮೆಣಸು ಇಲ್ಲದಿದ್ದರೆ ಪೌಡರ್ ಕೂಡ ಹಾಕ್ಬೋದು. ಇವಾಗ ನಾನು ಕಾಳುಮೆಣಸನ್ನು ಹಾಕಿದ್ದೇನೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ. ಇವಾಗ ನೀರು ಹಾಕದೇನೆ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಇವಾಗ ನೋಡಿ, ನೈಸಾಗಿ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ತೇನೆ. ನೋಡಿ, ಒಂದು ಪಾತ್ರೆಯಲ್ಲಿ ಹಾಕಿ ತೊಗೊಂಡಿದ್ದೇನೆ. ಹಾಗೆ ಇದಕ್ಕೆ ಇವಾಗ ನಾವು ಅಕ್ಕಿ ಹಿಟ್ಟನ್ನು ಹಾಕಬೇಕು. ಈ ಮಿಕ್ಸರಿಗೆ ಎಷ್ಟು ಅಕ್ಕಿ ಹಿಡಿತದೆ ಅಂತ ನೋಡಬೇಕು. ಬೇಕಾದಷ್ಟನ್ನು ಮಾತ್ರ ಹಾಕಬೇಕು. ಒಮ್ಮೆಲೆ ಜಾಸ್ತಿ ಹಾಕಿದರೆ ಈ ಮಿಕ್ಸರ್ ಕಡಿಮೆ ಆಗ್ತದೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು ಚಪಾತಿ ಹಿಟ್ಟಿನ ಥರ ಇದನ್ನು ಮಾಡಬೇಕು. ಹಾಕದೆ ಅಕ್ಕಿಯನ್ನು ನೆನೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಕೂಡ ವಡೆ ಮಾಡಲಿಕ್ಕೆ ಆಗ್ತದೆ. ಇದು ಒಂದು ಅರ್ಜೆಂಟ್ ದಿಢೀರಾಗಿ ಮಾಡುವಂಥ ತಿಂಡಿ. ಅಕ್ಕಿ ಹಿಟ್ಟನ್ನು ಹಾಕಿ ಮಾಡೋದು. ಕಡಿದು ಹಾಕಿದರೆ ಅದನ್ನು ಗ್ರೈಂಡ್ ಮಾಡಿ ಸ್ವಲ್ಪ ಟೈಮ್ ತೊಗೊಳ್ತದೆ. ಇದು ಬೇಗನೆ ಆಗ್ತದೆ. ಇವಾಗ ನಾನು ಈ ಮಿಕ್ಸ್ಚರಿಗೆ ಬೇಕಾದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೇನೆ.
ಇವಾಗ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಅಕ್ಕಿಯನ್ನು ನೆನೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಕೂಡ ವಡೆ ಮಾಡಲಿಕ್ಕೆ ಆಗ್ತದೆ. ಇದು ಒಂದು ಅರ್ಜೆಂಟ್ ದಿಢೀರಾಗಿ ಮಾಡುವಂಥ ತಿಂಡಿ. ಅಕ್ಕಿ ಹಿಟ್ಟನ್ನು ಹಾಕಿ ಮಾಡೋದು. ಕಡಿದು ಹಾಕಿದರೆ ಅದನ್ನು ಗ್ರೈಂಡ್ ಮಾಡಿ ಸ್ವಲ್ಪ ಟೈಮ್ ತಗೊಳ್ತದೆ. ಇದು ಬೇಗನೆ ಆಗ್ತದೆ. ಇವಾಗ ನಾನು ಈ ಮಿಕ್ಸ್ಚರಿಗೆ ಬೇಕಾದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಇವಾಗ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದನ್ನು ಮಿಕ್ಸ್ ಮಾಡ್ತೇನೆ. ಒಮ್ಮೆಲೆ ಜಾಸ್ತಿ ಹಾಕಲಿಕ್ಕೆ ಹೋಗೋದಿಲ್ಲ. ಇದನ್ನು ಗ್ರೈಂಡ್ ಮಾಡುವಾಗ ಒಂಚೂರು ನೀರು ಹಾಕದೆ ಗ್ರೈಂಡ್ ಮಾಡಿದ್ದು, ಆದರೂ ನೋಡಿ ಇಷ್ಟು ತೆಳುವಾಗಿದೆ. ನೋಡಿ ಇವಾಗ ಇನ್ನೂ ಕೂಡ ಹಿಟ್ಟು ಇದಕ್ಕೆ ಹಿಡಿತದೆ. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದರೆ ನಮಗೆ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಲಿಕ್ಕೆ ಈಸಿ ಆಗ್ತದೆ. ಒಮ್ಮೆಲೆ ಜಾಸ್ತಿ ಹಾಕಿದರೆ ಮತ್ತು ಈ ಮಿಕ್ಸ್ಚರ್ ಕಡಿಮೆ ಆಗಿದ್ದರೆ ಕಷ್ಟ ಆಗ್ಬೋದು. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ ಇದಕ್ಕೆ ಇನ್ನೂ ಕೂಡ ಹಿಟ್ಟು ಹಾಕ್ಬೋದು. ನೋಡಿ ಸ್ವಲ್ಪ ತೆಳುವಿದೆ. ನಮಗೆ ಪೂರಿಯನ್ನು ಲಟ್ಟಿಸಲಿಕ್ಕೆ ಆಗುವಷ್ಟು ದಪ್ಪ ಬೇಕು. ನೋಡಿ ಇವಾಗ ಹಿಟ್ಟು ರೆಡಿ ಆಯಿತು. ಈ ಥರ ದಪ್ಪ ಮಾಡಿ ತೊಗೊಂಡಿದ್ದೇನೆ. ನೋಡಿ ಬಾಳೆ ಎಲೆಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಯಾಕೆಂದರೆ ನಮಗೆ ಪೂರಿ ಥರ ಮಾಡಲಿಕ್ಕೆ ಈ ಎಲೆ ಬೇಕು. ಈ ಎಲೆಗೆ ಹಿಟ್ಟನ್ನು ಹಾಕಿ ಪೂರಿ ಥರ ನಾವು ಮಾಡಬೇಕು. ಈ ಥರ ಕೈಯಲ್ಲಿ ತಟ್ಟಿದರೆ ಕೂಡ ಆಗ್ತದೆ, ಇಲ್ಲಾಂದರೆ ಚಪಾತಿ ಮೇಕರಲ್ಲಿ ಮಾಡಿದರೆ ಕೂಡ ಆಗ್ತದೆ. ನಾನು ಚಿಕ್ಕದಾಗಿ ಮಾಡ್ತೇನೆ. ಈ ಎಲೆಯಲ್ಲೇ ತಟ್ತೇನೆ, ಅಥವಾ ಈ ಥರ ಎಲೆಯನ್ನು ಮುಚ್ಚಿ ಪ್ರೆಸ್ ಮಾಡಿದರೂ ಆಗ್ತದೆ. ಪ್ರೆಸ್ ಮಾಡಿದರೆ ಸ್ವಲ್ಪ ಬೇಗನೆ ಆಗ್ತದೆ. ಈ ಥರ ಪ್ರೆಸ್ ಮಾಡಿದರೆ ನೋಡಿ, ಜಾಸ್ತಿ ತೆಳು ಮಾಡಬಾರ್ದು, ಇಷ್ಟು ದಪ್ಪವಾಗಿರಬೇಕು. ನೋಡಿ ಒಂದು ವಡೆ ರೆಡಿ ಆಯಿತು. ಇವಾಗ ನೋಡಿ ಎಣ್ಣೆ ಬಿಸಿ ಆಯಿತು. ಈ ಎಲೆಯಿಂದ ತೆಗೆದು ಈ ಥರ ಹಾಕಿದರೆ ಆಯಿತು. ನೋಡಿ ಇವಾಗ ಉಬ್ಬಿ ಬಂತು. ಇನ್ನು ನಾವು ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲಾಂದರೆ ಬೇಗನೆ ಕಪ್ಪಗಾಗ್ತದೆ. ಯಾಕೆಂದರೆ ಬೆಲ್ಲ ಹಾಕಿದ್ದೇವಲ್ವಾ, ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ನೋಡಿ ಇದು ನೋಡಲಿಕ್ಕೆ ಮಂಗಳೂರು ಬನ್ಸ್ ಥರ ಕಾಣ್ತದೆ. ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ಸಾಕು, ಇನ್ನು ತೆಗಿತೇನೆ ಇದನ್ನು. ಇವಾಗ ಇನ್ನೊಂದನ್ನು ರೆಡಿ ಮಾಡಿ ಆಯಿತು. ಅದನ್ನು ಕೂಡ
ಥರ ತೆಗೆದು ಎಣ್ಣೆಯಲ್ಲಿ ಹಾಕ್ತೇನೆ. ಅದು ತನ್ನಷ್ಟಕ್ಕೆ ಉಬ್ಬಿ ಮೇಲೆ ಬರ್ತದೆ. ನಾನೇನು ಸೌಟ್ ಹಾಕಿ ತಿರುಗಿಸೋದಿಲ್ಲ. ಕೆಲವೊಮ್ಮೆ ಸೌಟ್ ಹಾಕಿ ಎಣ್ಣೆಯನ್ನು ಅದರ ಮೇಲೆ ಹಾಕಬೇಕಾಗ್ತದೆ. ಆದರೆ ಇವತ್ತು ನಾನು ಮಾಡಿದ್ದು ಸೌಟ್ ಹಾಕುವ ಅಗತ್ಯ ಇಲ್ಲ, ತನ್ನಷ್ಟಕ್ಕೆ ಉಬ್ಬಿ ಮೇಲೆ ಬರ್ತದೆ. ನೋಡಿ, ಇವಾಗ ವಡೆ ರೆಡಿ ಆಯಿತು. ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಇದು ಮಂಗಳೂರು ಬನ್ಸ್ ಥರನೇ ಕಾಣ್ತಾ ಇದೆ, ಆ ಥರನೇ ಇದೆ. ಟೇಸ್ಟ್ ಮಾತ್ರ ಹಲಸಿನ ಹಣ್ಣಿನ ಟೇಸ್ಟ್. ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನು ಸೂಪರಾಗಿ ಬಂದಿದೆ ನೋಡಿ. ಕಲರ್ ಹೀಗೆ ಬಂದು ಕಾಣ್ತಾ ಇದೆ ನೋಡಿ. ಗಾರಿಗೆ ಮಾಡ್ತೇವಲ್ವಾ, ಅದೇ ಹಿಟ್ಟು ಕೂಡ ಇದಕ್ಕೆ ಆಗ್ತದೆ. ಆದರೆ ಗಾರಿಗೆಗೆ ಸ್ವಲ್ಪ ತೆಳು ಹಿಟ್ಟು ಬೇಕು, ಇದಕ್ಕೆ ಸ್ವಲ್ಪ ದಪ್ಪ ಹಿಟ್ಟು ಬೇಕು. ನಾವು ಗಾರಿಗೆ ಮಾಡುವಾಗ ಸ್ವಲ್ಪ ತೆಳು ಮಾಡಿದರೆ, ಈ ವಡೆಯನ್ನು ಮಾಡುವಾಗ ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಥರ ದಪ್ಪ ಇರಬೇಕು, ಅಷ್ಟೇ ವ್ಯತ್ಯಾಸ. ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಹಾಕಿ ಮಾಡೋದು. ಸ್ವಲ್ಪ ವಡೆ ಮಾಡಿದೆ, ಮತ್ತು ಇನ್ನು ಸ್ವಲ್ಪ ಗಾರಿಗೆ ಮಾಡ್ತೇನೆ. ಸ್ವಲ್ಪ ನೀರು ಹಾಕಿ ತೆಳು ಮಾಡಿದೆ, ಯಾಕೆಂದರೆ ಮನ್ವಿತ ವಡೆಯನ್ನು ತಿನ್ನೋದಿಲ್ಲ, ಅವಳಿಗೋಸ್ಕರ ಇವಾಗ ಸ್ವಲ್ಪ ಗಾರಿಗೆಯನ್ನು ಮಾಡ್ತಾ ಇದ್ದೇನೆ. ಸೇಮ್ ಅದೇ ಹಿಟ್ಟಲ್ಲಿ ಮಾಡಿದ್ದು. ಸ್ವಲ್ಪ ತೆಳು ಮಾಡಿದೆ, ಹಿಟ್ಟನ್ನು ತೆಳು ಮಾಡಿ ಗಾರಿಗೆಯನ್ನು ಮಾಡಿದ್ದು. ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಈ ಥರ ತೆಳು ಮಾಡಿದೆ ನೋಡಿ. ಇವಾಗ ಸಾಯಂಕಾಲಕ್ಕೆ ತಿಂಡಿ ರೆಡಿ ಆಯಿತು, ಹಾಗೆಯೇ ಟೀ ಕೂಡ ರೆಡಿ ಆಯಿತು. ಇನ್ನು ನಾವು ಟೀ ಕುಡಿತೇವೆ. ಹಾಗೆ ಇವತ್ತು ಏನೋ ಒಂದು ರೆಸಿಪಿ ಮಾಡಬೇಕು ಅಂತೇಳಿ ಹಲಸಿನಕಾಯಿಯನ್ನು ಕೊಯ್ಯಲಿಕ್ಕೆ ಹೋದ್ದು. ಆದರೆ ಹಲಸಿನಕಾಯಿ ಕೊಯ್ಯುವಾಗ ಚಿಕ್ಕ ಹಲಸಿನಕಾಯಿ ಹಣ್ಣಾಗಿತ್ತು, ಹಾಗಾಗಿ ಹಲಸಿನಕಾಯಿಯ ರೆಸಿಪಿಯನ್ನು ಬಿಟ್ಟು ಇವಾಗ ಹಲಸಿನ ಹಣ್ಣಿನ ರೆಸಿಪಿಯನ್ನು ಮಾಡಿದೆ. ಹಾಗೆ ಇದೊಂದು ಸಿಂಪಲ್ ಆದ ರೆಸಿಪಿ. ಅಕ್ಕಿಯನ್ನು ನೆನೆ ಹಾಕಿ ಕೂಡ ಮಾಡ್ಬೋದು, ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಹಿಟ್ಟಲ್ಲಿ ಈಸಿಯಾಗಿ ಮಾಡಲಿಕ್ಕಾಗ್ತದೆ, ಹಾಗೆಯೇ ಟೇಸ್ಟ್ ಸೂಪರಾಗಿ ಬರ್ತದೆ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಒಂದು ಸಿಂಪಲ್ ಆದ ಹಲಸಿನ ಹಣ್ಣಿನ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.